ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ನೋಡಿ ಒಂದು ಡಿಸೈನ್ನ ತೋರಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ನೋಡಿ ಈ ಡಿಸೈನು. ಸ್ಲೀವ್ ಡಿಸೈನ್ ಇದು ನೋಡಿ, ಈ ಥರ ಬರುತ್ತೆ. ಫುಲ್ ಗ್ರ್ಯಾಂಡಾಗಿರುತ್ತೆ, ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸ್ಯಾರಿ ಬಂದು ನೆವಿ ಬ್ಲೂ ಇದೆ. ಬ್ಲೌಸ್ ಬಂದು ಕನಕಾಂಬ್ರ ಕಲರ್. ಇದು ವಿಡಿಯೋನಲ್ಲಿ ಬೇಬಿ ಪಿಂಕ್ ಕಾಣಿಸ್ಬೋದು, ಒಂಥರ ಇದು ಕನಕಾಂಬ್ರ ಕಲರ್ ಅಂತಲೇ ಹೇಳ್ಬೋದು. ಲೈಟ್ ಕನಕಾಂಬ್ರ ಕಲರ್, ಈ ಕಡೆ ಬೇಬಿ ಪಿಂಕು ಅಲ್ಲ ಕನಕಾಂಬ್ರನೂ ಅಲ್ಲ, ಆ ಥರ ಇದೆ ನೋಡಿ. ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ. ಇದು ನೋಡಿ ಈ ಥರ ಇದೆ. ಹಾಗೆ ಬ್ಯಾಕ್ ಪಾರ್ಟು ಇನ್ನೂ ಹಾಕ್ತಾಯಿದ್ದೀನಿ, ಇನ್ನು ಬ್ಯಾಕ್ ಪಾರ್ಟು ಹಾಕಿಲ್ಲ, ಇನ್ನು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಬರೀ ಇದೊಂದೇ ಒಂದು ಬ್ಲೌಸ್ ಸ್ಲೀವ್ ಕಂಪ್ಲೀಟ್ ಮಾಡಿದ್ದೀನಿ. ಇದು ಬಂದು ಒಂದು ಸ್ಲೀವ್ ಬಂದು 2.5 ಅವರ್ ಇದೆ, ಅದಕ್ಕೆ ತುಂಬ ಲೇಟ್ ಆಯಿತು. ಈಗ ಬ್ಯಾಕ್ ಪಾರ್ಟು ಈಗ ಮಾಡಬೇಕು. ಬ್ಯಾಕ್ ಪಾರ್ಟ್ ಬಂದು ಈ ಥರ ಬರುತ್ತೆ. ಇದೆಲ್ಲ ಹಾಕಿದ್ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಡಿಸೈನ್ ಅಂದ್ಬಿಟ್ಟು. ಫ್ರೆಂಡ್ಸ್, ಹಾಗೆ ಇವತ್ತು ಸಿಂಪಲ್ಲಾಗಿರೋವಂಥ ಒಂದು ರಂಗೋಲಿ ಹಾಕಿದ್ದೀನಿ, ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ. ಹಾಗೆ ಇಲ್ಲಿ ನಾನು ಒಂದೆರಡು ಬ್ಲೌಸ್ ಕಟ್ ಮಾಡ್ತಾ ಇದ್ದೆ ನೋಡಿ. ಎಷ್ಟು ಒಂದು ಕಂಪ್ಲೀಟ್ ಮಾಡಿದ್ದೀನಿ, ಒಂದು ಕಟ್ ಮಾಡಿಟ್ಟಿದ್ದೀನಿ. ಈಗ ಇನ್ನೊಂದು ಬ್ಲೌಸ್ ಕಟ್ ಮಾಡಬೇಕು. ಲೈನಿಂಗೆಲ್ಲ ಕಟ್ ಮಾಡಿಟ್ಟಿದ್ದೀನಿ, ಇನ್ನೂ ಬ್ಲೌಸ್ ಪೀಸ್ ಕಟ್ ಮಾಡಬೇಕು ನೋಡಿ. ಈಗ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ತೀನಿ. ಈಗ ಟೈಮ್ ಬೇರೆ ಆಯಿತು. ಫ್ರೆಂಡ್ಸ್, ಈ ಡಿಸೈನ್ ಪೂರ್ತಿ ಹಾಕಿದ್ಮೇಲೆ ತೋರಿಸ್ತೀನಿ. ಈ ಡಿಸೈನು ತುಂಬ ಚೆನ್ನಾಗಿದೆ. ಈ ಸ್ಲೀವ್ ಡಿಸೈನ್ ಏನಿದೆ, ಈ ಡಿಸೈನಿಗೆ ಬಂದಿರುವಂಥದ್ದು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಬೇರೆದು ಹಾಕ್ತಾಯಿದ್ದೀನಿ, ಇದ್ರದ್ದು ಹಾಕ್ತಾಯಿಲ್ಲ, ಬೇರೆದು ಹಾಕ್ತಾಯಿದ್ದೀನಿ. ಈ ಡಿಸೈನ್ದು ಫ್ರಂಟು ಬ್ಯಾಕ್ ಬಂದು ಸಿಂಪಲ್ಲಾಗಿದೆ, ಅದಕ್ಕೆ ಅವರು ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂತ ಹೇಳಿದ್ದಕ್ಕೆ ನೋಡಿ ಈ ಥರ ಡಿಸೈನ್ನ ಹಾಕ್ತಾಯಿದ್ದೀನಿ. ಇದು ಹಾಕಿದ್ಮೇಲೆ ತೋರಿಸ್ತೀನಿ. ಇದು ಕಟ್ ವರ್ಕ್ ಡಿಸೈನು ತುಂಬಾ ಚೆನ್ನಾಗಿದೆ, ಹಾಕಿದ್ಮೇಲೆ ತೋರಿಸ್ತೀನಿ ಅದು ಹೇಗಿದೆ ಅಂತ. ಫ್ರೆಂಡ್ಸ್, ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ನೋಡಿ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಎಲ್ರದ್ದು ಟಿಫನ್ ಆಯಿತು. ಮಕ್ಕಳೆಲ್ಲ ಬಾಕ್ಸ್ ತೊಗೊಂಡೋಗಿದ್ದಾರೆ, ಸ್ಕೂಲ್ಗೆ ಕಾಲೇಜ್ಗೆಲ್ಲ ಹೋಗಿದ್ದಾರೆ. ಇನ್ನೂ ಟೈಮ್ ಆಯಿತು ಫ್ರೆಂಡ್ಸ್. ಈ ಬ್ಲೌಸ್ ಕಟ್ ಮಾಡಿಬಿಟ್ಟು ನೋಡಿ, ಟೈಮ್ ಬಂದು 11:10 ಆಯಿತು. ಅದಕ್ಕೆ ಬೇಗ ಹೋಗಬೇಕು, ಇನ್ನು ಅಂಗಡಿಗೆ ಹೋಗೋ ಟೈಮ್ ಬೇರೆ ಆಯಿತು. ಅದಕ್ಕೆ ಈಗ ಇದೊಂದು ಬ್ಲೌಸ್ ಕಟ್ ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಮಿಷಿನ್ ಕೂಡ ಆನ್ ಮಾಡಿಬಿಟ್ಟು ಇದೆಷ್ಟಾದರೆ ಅಷ್ಟು ಹಾಕ್ಬಿಟ್ಟು ಹೋಗ್ತೀನಿ, ಮತ್ತು ಆಮೇಲೆ ಬಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇವತ್ತು ನೆನ್ನೆ ಒಂದು ಡಿಸೈನ್ ಹಾಕ್ತಾ ಇದ್ನಲ್ಲ, ತುಂಬಾ ಚೆನ್ನಾಗಿತ್ತು. ಕಂಪ್ಲೀಟ್ ಆಗಿದೆ. ಈಗ ಅದೇಗಿದೆ ಅಂತ ಬನ್ನಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಈ ಡಿಸೈನು. ತುಂಬ ಸರಿ ಹಾಕಿದ್ದೀನಿ, ಅಂದರೆ ಒಂದು 5 to 7 ಬ್ಲೌಸ್ ಹಾಕಿರ್ಬೋದು ಅಷ್ಟೇ, ಬೇರೆ ಬೇರೆ ಕಲರ್ ಕಾಂಬಿನೇಷನಲ್ಲಿ. ಈಗ ಹಾಕಿರೋ ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ಹಾಗೆ ಬ್ಯಾಕ್ ಡಿಸೈನ್ ಬಂದು ಚೇಂಜ್ ಮಾಡಿಸ್ಕೊಂಡಿದ್ದಾರೆ. ಅದ್ರದ್ದು ಬಂದು ಸಿಂಪಲ್ ಡಿಸೈನ್ ಇತ್ತು, ಈಗ ಚೇಂಜ್ ಮಾಡಿಸ್ಕೊಂಡಿದ್ದಾರೆ ನೋಡಿ. ಆ ಡಿಸೈನ್ ಬಂದು ಈ ಥರ ಇದೆ ನೋಡಿ. ಸ್ಲೀವ್ ಡಿಸೈನ್ ಇದು ಈ ಥರ ಬರುತ್ತೆ, ತುಂಬ ಚೆನ್ನಾಗಿದೆ ಇದು ನೋಡಿ. ಬ್ಯಾಕ್ ಬಂದು ಈ ಥರ ಇದೆ, ಆಗಲೇ ತೋರಿಸಿದ್ನಲ್ಲ ಸೇಮ್ ಅದೇ ಥರನೇ ನೋಡಿ ಫ್ರಂಟು. ಫ್ರೆಂಡ್ಸ್, ಹಾಗೆ ನಾವೀಗ 9 ದಿನ ಪೂಜೆ ಮಾಡೋ ಆಗಿಲ್ಲ, ದೇವಸ್ಥಾನಕ್ಕೂ ಹೋಗೋ ಆಗಿಲ್ಲ. ಅದಕ್ಕೆ ಇನ್ನು 9 ದಿನವೂ ನಾವು ಪೂಜೆ ವೀಡಿಯೋಸ್ ಏನೂ ಬರಲ್ಲ ನಮ್ಮ ಬ್ಲಾಗಲ್ಲಿ. ಯಾಕಂದರೆ ನಮ್ಮ ಭಾವನ ಸೊಸೆಗೆ ಡೆಲಿವರಿ ಆಗಿದೆ, ಗಂಡು ಮಗು ಆಗಿದೆ. ಅದಕ್ಕೆ 9 ದಿನ ನಾವೇನು ಪೂಜೆ ಏನು ಮಾಡೋ ಆಗಿಲ್ಲ, ಯಾಕಂದರೆ ಸೂತ್ಕ ಇರುತ್ತಲ್ವ, ಅದಕ್ಕೆ. ಫ್ರೆಂಡ್ಸ್, ಹಾಗೆ ಇವತ್ತು ಸ್ಟಿಚಿಂಗ್ ಮಾಡೋದು ಒಂದು ಸ್ವಲ್ಪ ಇದೆ, ಸ್ಟಿಚಿಂಗ್ ಮಾಡೋದಕ್ಕೆ ಹೋಗಬೇಕು. ನಂದು ಪ್ರತಿದಿನ ಇದೇ ಆಗೋಗ್ಬಿಟ್ಟಿದೆ. ಹಾಗೆ ನಮ್ಮ ಪೂಜೆಗೆ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ. ಬನ್ನಿ ಅವಳು ಏನು ಮಾಡ್ತಾಯಿದ್ದಾಳೆ ಅಂತ ತೋರಿಸ್ತೀನಿ ನೋಡಿ. ಇನ್ನೂ ಮಲ್ಕೊಂಡಿದ್ದಾಳೆ.
ಮಲ್ಕೊಂಡಿದ್ದೀನ ನೋಡಿ ಎಷ್ಟೊತ್ತಾಯ್ತು. ಓದೋದಕ್ಕೆ ರಜಾ ಕೊಟ್ಟಿದ್ರೆ ಓದ್ಕೊಂತವ್ರ. ಏನಕ್ಕೆ ಅವ್ರು ಲೀವ್ ಕೊಡ್ತಾರೆ ಗೊತ್ತಿಲ್ಲ. ಸ್ಟಡಿ ಮಾಡಲ್ಲ, ಸುಮ್ಮನೆ ಏನಕ್ಕೆ ಕೊಡೋದಲ್ಲ ಲೀವು. ಅಲ್ಲ ಕಾಲೇಜಲ್ಲಿ ಇದ್ರೇನೆ ಒಂದು ಸ್ವಲ್ಪ ಓದ್ಕೊಳ್ಳೋದು ಏನಾದರೂ ಮಾಡ್ಬೋದು, ಮನೇಲಿದ್ರೆ ಏನು ಓದಲ್ಲ. ಅದಕ್ಕೆ ಲೀವ್ ಕೊಡಬೇಡ್ರಿ ಅಂತ ನನಗೆ ಹೇಳ್ಬಿಟ್ರೆ ಸಾಯಂಕಾಲ ಬಿಟ್ರೆ ಬುಕ್ ಎತ್ತೋದಕ್ಕೆ ಮೂಡ್ ಬರಲ್ಲ ಈ ಟೈಮಲ್ಲಿ. ಸೀರಿಯಸ್ಲಿ ಗೈಸ್, ನನಗೆ ಏನೋ ಗೊತ್ತಿಲ್ಲ, ಕಾಲೇಜಲ್ಲಿ ಇದ್ದಾಗ ಮಾತ್ರನೇ ಬುಕ್ ಎತ್ತಿ ಓದೋದು ಈ ಟೈಮಲ್ಲಿ. ಇಲ್ಲ ಅಂದರೆ ಸರಿ ಹೋಗ್ಬಿಟ್ಟು ಅಡುಗೆ ಮಾಡೋಗು. ನೋಡಿ ಮನೆಯಲ್ಲಿದ್ದರೆ ನಾವು ಈ ಥರ ಕೆಲಸ ಹೇಳ್ತೀವಿ, ಅದೇ ಕಾಲೇಜ್ ಇದ್ದರೆ ಅದಕ್ಕೆ ಕಾಲೇಜ್ ಇರಬೇಕು ಅಂತ ಅನ್ಕೊಳ್ಳೋದು ಗೈಸ್. ಕರೆಕ್ಟ್, ನಾನು ಅದೇ ಹೇಳ್ತಾ ಇದ್ದೀನಿ. ಸ್ಟಡಿ ಹಾಲಿಡೇಸ್ ಏನಕ್ಕೆ ಕೊಡೋದು? ಎಲ್ಲರೂ ಕಾಲೇಜ್ ಇಟ್ಕೋಬೇಕು, ರಜಾ ಕೊಡಬಾರ್ದು. ಲೀವ್ ಕೊಟ್ಟರೆ ಯಾರು ಓದಲ್ಲ ಸುಮ್ಮನೆ. ಇನ್ನು ಎಕ್ಸಾಮ್ ಆದಮೇಲೆ ಲೀವ್ ಕೊಟ್ಬಿಟ್ರೆ ಎಕ್ಸಾಮ್ ಆಗೋಯ್ತಲ್ಲ ಅಂತ ಸ್ವಲ್ಪ ನೆಮ್ಮದಿಯಾಗಾದರೂ 1-2 ದಿನ ಇರ್ಬೋದು ಅಷ್ಟೇ. ಓಕೆ ಫ್ರೆಂಡ್ಸ್, ನಾನೀಗ ಅಂಗಡಿಗೆ ಹೋಗಬೇಕು. 1-2 ಬ್ಲೌಸ್ ಸ್ಟಿಚ್ ಮಾಡೋದಿದೆ, ಅದಕ್ಕೆ ಟಿಫನ್ ಎಲ್ಲ ಆಯಿತು. ಇವತ್ತು ಏನು ಮಾಡಿದ್ವಿ? ಚಪಾತಿ ಮಾಡಿದ್ವಿ. ಇವತ್ತು ಚಪಾತಿ ಕುಂಬಳಕಾಯಿ ಪಲ್ಯ ಮಾಡಿದ್ದೆ. ಫ್ರೆಂಡ್ಸ್ ಬನ್ನಿ ಈಗ ಅಂಗಡಿಗೆ ಹೋಗ್ಬಿಟ್ಟು 1-2 ಬ್ಲೌಸ್ ಸ್ಟಿಚ್ ಮಾಡೋದಿದೆ, ಅದಕ್ಕೆ ಹೋಗಿ ಸ್ಟಿಚ್ ಮಾಡೋಣ. ಫ್ರೆಂಡ್ಸ್ ಹಾಗೆ ನಾನು ಪ್ರತಿದಿನ ಲೈವ್ ಬರೋಣ ಅಂದ್ಕೊಂಡಿದ್ದೀನಿ. ಲೈವ್ ವಿಡಿಯೋನಲ್ಲಿ ನಾನೇನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗ್ದು. ನಿಮಗೇನಾದರೂ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ರೆ ಮಾಡ್ತೀನಿ, ಯಾರಾದರೂ ಕಮೆಂಟ್ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಕಮೆಂಟ್ ಮಾಡಿ, ನಿಮ್ಗೆ ಯಾರಾದರೂ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗ್ದು ಲೈವಲ್ಲೇ ಬೇಕು ಅನ್ನೋ ಹಂಗಿದ್ರೆ ನಾನು ಮಾತಾಡಿಕೊಂಡೆ ಎಲ್ಲ ಹೇಳೋಣ ಅಂದ್ಕೊಂಡಿದ್ದೀನಿ. ನೀವು ಕಮೆಂಟ್ ಮಾಡಿ, ಕಮೆಂಟ್ ಮಾಡಿದ್ರೆ ಮಾತ್ರನೇ ಮಾಡ್ತೀನಿ. ಲೈವಲ್ಲ, ತುಂಬ ದಿನಗಳ ನಂತರ ನಮ್ಮ ಮುನ್ರತ್ನ ಅವ್ರು ಬಂದಿದ್ದಾರೆ. ಕಾಲಿಗೆ ಏಟ್ ಮಾಡಿಕೊಂಡು, ಪಾಪ ಏಟ್ ನನ್ನಿಂದನೇ ಆಗಿದ್ದು. ನನ್ನನ್ನು ನೋಡಕ್ಕೆ ಬಂದು ಒಟ್ನಲ್ಲಿ ನನ್ನ ನೋಡಕ್ಕೆ ಬಂದಿತ್ತಾನೆ ಆಯಿತು. ನಂಗೆ ಅದೇ ಕಾಲು ತೋರಿಸ್ಬಿಟ್ರತ್ನ ತೋರ್ಸು, ಪರವಾಗಿಲ್ಲ. ನೋಡಿ ಕಾಲು ಇಷ್ಟು ಊದ್ಕೊಂಡೈತೆ, ಆದರೂ ಮನೆ ಕೆಲ್ಸಕ್ಕೆ ಹೋಗ್ತಾರೆ, ಬಟ್ಟೆ ಹೊಲಿತಾರೆ, ಮನೇಲಿ ಕೆಲಸ ಮಾಡ್ತಾರೆ. ನೋಡಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ. ಅಲ್ಲಿ ಇಲ್ಲಿ ಸತ್ತೋಗೈತೆ. ಈ ಕಡೆ ನಮ್ಮ ಸ್ವಾತಿ ಏನೋ ಹೊಲಿತಾವಳೆ. ಏನು ಮಾಡ್ತಾಯಿದೆ ಸತ್ಯ? ಸ್ವಾತಿ 2 ತಿಂಗಳು ರಜಾ ಹಾಕ್ಬಿಟ್ಟು ಇವಾಗ ಬಂದವಳೆ. ಎಲ್ಲ ಮರ್ತೋಗವಳೆ. ಫ್ರಾಕ್ ಹೊಲಿತಾವಳೆ, ಮರ್ತೋಗಿಲ್ಲ ಹೊಲಿತಾವಳೆ. ಪರವಾಗಿಲ್ಲ, ಇನ್ನ ಬ್ಲೌಸ್ಗೆ ಹೋಗಿಲ್ಲ, ಫ್ರಾಕ್ ಹೊಲಿತಾವಳೆ. ಅವಳು ನೋಡಕ್ ಚಿಕ್ಕದಾಗ ಅವಳೆ, ಒಂಥರ 8th ಸ್ಟ್ಯಾಂಡರ್ಡ್ ಏನೋ ಅನ್ನೋ ಥರ ಐತೆ. ಇನ್ನೇನು ಅರ್ಚನ ಹಾಯ್ ಹೇಳು, ಹೋಗ್ಲಿ. ತುಂಬಾ ದಿನ ಆದ್ಮೇಲೆ ಬಂದು ಕುತ್ಕೊಂಡಿದೀವಿ ನಾವು ಎಲ್ಲಾನು. ಅಕ್ಕನೇ ಬಿಸಿ ಇದ್ರಿ ಬರೋದ. ನಾನು ಯಾವಾಗ್ಲೂ ಬಿಸಿನೇ, ಏನ್ ಮಾಡಕ್ ಹೋಗ್ತೈತಿ ಹೇಳ್ರಿ. ಅಕ್ಕ ಬಿಸಿ ಆಗಿ ಒಂದ್ ದಿವಸ ದೇವಸ್ಥಾನ, ಒಂದ್ ದಿವಸ ಮದುವೆ, ಒಟ್ನಲ್ಲಿ 2 ತಿಂಗಳು ಓಡಾಡೋದೊಂದು ಅರ್ಧ, ಇದೊಂದು ಅರ್ಧ ಸ್ಟಾರ್ಟು. ಇನ್ನು ಎತ್ಕೊಂಡು ಹೋಗಿಲ್ಲ ಫ್ರಾಕ್, ಎತ್ಕೊಂಡು ಹೋದ್ಲಮ್ಮ. ಏನಾಯ್ತು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆದ್ಮೇಲೆ ಎಲ್ಲರೂ ಬಂದಿದ್ದೀರಲ್ಲ, ಅದಕ್ಕೆ. ಎಷ್ಟು ದಿನ ಆಯ್ತು? ಯಾವತ್ತು ಬಂದಿದ್ದು? ಎಲ್ರು ಒಬ್ರಲ್ಲ, ದಿನ ಬರ್ತಾರೆ, ಒಬ್ಬೊಬ್ರು ಎಲ್ಲರೂ ಒಂದ್ ಹತ್ರ ಬಂದಿದ್ದು. ನ್ಯೂ ಇಯರ್ಗೆ ಪೆರಿಯಮ್ಮ ಬರ್ಬೇಕು ನೋಡಿ ಇವಾಗ. ಚೆನ್ನಾಗಿರ್ತಿತ್ತೆ ಅವರೊಬ್ರು ಮಿಸ್ಸು. ವಿನುತಾ, ದೀಪ. ಹೆಂಗೋ ಮೊನ್ನೆ ನೀಲ ಬಂದಿದ್ಲ ಯಾವುದಕ್ಕೆ? ಆ ಫಂಕ್ಷನ್ಗ? ಇಲ್ಲಪ್ಪ, ವಿಡಿಯೋ ನಂಗೆ ನೋಡಿ. ನಾವು ತಿಂತಾ ಇರ್ಬೇಕಾದ್ರೆ ವಿಡಿಯೋ ಮಾಡ್ಕೋಬೇಕು ಇದರಲ್ಲಿ. ಇಲ್ಲಿ ಚಾಕ್ಲೇಟ್ ಐಸ್ ಕ್ರೀಮ್. ಗೈಸ್, ಮೊನ್ನೆ RCB ವಿನ್ನೋದಾಗ ಪಾರ್ಟಿ ಕೊಡ್ತೀನಿ ಅಂದ್ಬಿಟ್ಟು ಐಸ್ ಕ್ರೀಮ್ ನೆನ್ನೆ ಹೋಗಿ ಇಸ್ಕೊಬಂದಿದ್ದಾರೆ. ನಾವು ಇವತ್ತು ತಿಂತಾ ಇದೀವಿ. RCB ವಿನ್ ಆಗಿದ್ದು June 3. ಇವತ್ತು ಬಂದು 13.
ನೋಡಿ 13. ಐಸ್ ಕ್ರೀಮ್ ಪಾರ್ಟಿ ಕೊಡ್ಸೋದಕ್ಕೆ ಇಷ್ಟು ದಿನ ಬೇಕಾಯಿತು ನಮ್ಮ ಮನೆಯವ್ರಿಗೆ. ಎಲ್ಲೋಗಿದೆ ಚಿಕನ್ ತಿನ್ನಕ್ಕೆ. ಗೈಸ್ ನಮ್ಮ ಡ್ಯಾಡಿ RCB ವಿನ್ ಆಗಿದ್ದು ನೆಕ್ಸ್ಟ್ ಮಾರನೇ ದಿನ ಅವ್ರಿಗೆ ಡ್ಯೂಟಿ ಬಿದ್ದಿತ್ತು ಎಲ್ಲಿ ಆಂಧ್ರ. ಸೊ ಅಲ್ಲೋಗಿದ್ರು. ಈ ಥರನೇ ಡ್ಯೂಟಿ ಬೀಳೋದು, ಔಟ್ ಆಫ್ ಸ್ಟೇಷನ್ ಹೋಗೋದು ಇದೇ ಆಗೋಗಿತ್ತು. ಅದಕ್ಕೆ ಇಷ್ಟು ದಿನ ಆಯಿತು ನಮ್ಗೆ ಐಸ್ ಕ್ರೀಮ್ ಪಾರ್ಟಿ ಕೊಡ್ಸೋಕ್ಕೆ ಅಷ್ಟೇ ಅಲ್ಲ. ಸೊ ನಮ್ಮ ಅಪ್ಪಗೆ ನೆನೆ ನಾನು ವಾರ್ನ್ ಮಾಡಿ ಕಳಿಸ್ತೀನಿ, ಇವತ್ತು ಐಸ್ ಕ್ರೀಮ್ ತಂದಿಲ್ಲ ಅಂದರೆ ಮನೆಗೆ ಬರಬೇಡ ನೀನು ಅಂತ. ಅದೊಂದೇ ಡೈಲಾಗೆ ಸರ್ದಿದ್ದು ತಗೊಬಂದ್ಬಿಟ್ರು. ನೋಡಿ 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 ಅಭ್ಯಾಸ ಮಾಡ್ತವನೆ. ನಾನು ಐಸ್ ಕ್ರೀಮ್ ಎತ್ಕೊಂಡು ತಿಂತಾವನೆ ಅಣ್ಣ. ಬಟರ್ ಸ್ಕಾಚೆ ನೋಡಿ ಗೈಸ್, ಬಟರ್ ಸ್ಕಾಚ್ ಇದು. ಅಮ್ಮ ಹೇಳಿದೆ ಬಟರ್ ಸ್ಕಾಚ್ ತರೋಕ್ಕೆ. ಈಗ ಇದಲ್ಲ ಇವನು ಇಲ್ಲ ನಾಲ್ಗೆ ಹಾಕ್ದ. ಫ್ರೆಂಡ್ಸ್, ಹಾಗೆ ಇವತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ನುಗ್ಗೆ ಸೊಪ್ಪನ್ನ ತೊಳಿತಾ ಇದ್ದೀನಿ. ಫ್ರೆಂಡ್ಸ್, ತುಂಬ ಜನ ನುಗ್ಗೆ ಸೊಪ್ಪನ್ನ ತೊಳೆಯೋ ಹಾಗಿಲ್ಲ, ತೊಳಿಬಾರ್ದು ಅಂತಾರೆ. ಆದರೆ ಮಾರ್ಕೆಟಿಂದ ತಂದರೆ ಮಾತ್ರ ತೊಳಿಬೇಕು, ಇಲ್ಲ ಅಂದರೆ ಏನು ತೊಳೆಯೋ ಅಷ್ಟಿಲ್ಲ. ಯಾಕಂದರೆ ಮರದಿಂದ ಹಾಗೆ ಕಿತ್ಕೊಂಡು ಬಂದಿರ್ತೀವಲ್ಲ ಅಂತಾರೆ. ಆದರೆ ನನಗೆ ಮರದಿಂದ ಕಿತ್ಕೊಂಡು ಬಂದಿದ್ರು, ಅದ್ರ ಮೇಲೆ ಧೂಳೆಲ್ಲ ಇರುತ್ತಲ್ವ, ಅದು ತೊಳಿಲೇಬೇಕು ಅಂತ ನಾನು ತೊಳಿತೀನಿ. ಅವ್ರು ಹೇಗೋ ಗೊತ್ತಿಲ್ಲ, ಆದರೆ ನನಗೆ ಏನೇ ಒಂದು ತರಕಾರಿ ಆಗಲಿ ಸೊಪ್ಪಾಗಲಿ ಎಲ್ಲನೂ ತೊಳೆದ್ಬಿಟ್ಟೆ ಮಾಡಬೇಕು ಅನ್ನೋದಷ್ಟೇ. ಯಾಕಂದರೆ ಮಾರ್ಕೆಟಲ್ಲಿ ಅಲ್ಲಿ ಇಲ್ಲಿ ಹಾಕಿರ್ತಾರೆ, ಅದಕ್ಕೆ ತೊಳಿಬೇಕು ಅಂತಾರೆ. ಮರದಿಂದ ತೊಗೊಂಡು ಬಂದರೆ ತೊಳೆಯೋಷ್ಟಿಲ್ಲ ಅಂತಾರೆ. ಆದರೆ ನನಗೆ ಎಲ್ಲಿಂದ ತೊಗೊಂಡು ಬಂದರೂ ನಂಗೆ ತೊಳಿಲೇಬೇಕು, ಇಲ್ಲ ಅಂದರೆ ನನಗೆ ಸಮಾಧಾನನೇ ಆಗಲ್ಲ. ಫ್ರೆಂಡ್ಸ್, ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಹಾಗೆ ನುಗ್ಗೆ ಸೊಪ್ಪಿಗೆ ಹೆಗ್ಗಾಕ್ಬಿಟ್ಟು ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಹೆಗ್ಗು ತಿನ್ನಲ್ಲ ಅನ್ನೋರು ಹೆಸ್ರು ಕಾಳನ್ನ ಹಾಕಿಬಿಟ್ಟು ಪಲ್ಯ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೆಗ್ಗು ತಿನ್ನೋರಾದರೆ ಆ ಥರ ಮಾಡ್ಬೋದು, ಹೆಗ್ಗು ತಿನ್ನಲ್ಲ ಅನ್ನೋರು ಈ ಥರ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಒಂದು ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಹಾಗೆ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯ್ತು ನೋಡಿ, ತುಂಬಾ ಚೆನ್ನಾಗಿದೆಯಲ್ವಾ ಈ ಡಿಸೈನು. ಫ್ರೆಂಡ್ಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.